ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇವಾಗ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗಿದೆ. ಅದೇ ರೀತಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ 10ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ, ಇವಾಗ 11ನೇ ಕಂತಿನ ಹಣಕ್ಕೋಸ್ಕರ ಎಲ್ಲ ಮಹಿಳೆಯರು ವೆಯ್ಟ್ ಮಾಡ್ತಿದ್ದೀರಾ ಯಾವಾಗ ಬರುತ್ತೆ ಅಂತ. ಆದರೆ ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಇದೆ, ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಎಲ್ಲ ಮಹಿಳೆಯರಿಗೂ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ 2,000 ಪಡ್ಕೋತಿದ್ರೆ, ಇವಾಗ ನೆಕ್ಸ್ಟ್ ಮಂತಿಂದ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ 8,000 ರೂಪಾಯಿ ಸಿಗ್ತಾಯಿದೆ. 2,000 ಬದಲು 2,000 ರೂಪಾಯಿ ಬದಲು 8,000 ಸಿಗ್ತಾಯಿದೆ. ಫ್ರೆಂಡ್ಸ್, ಇದು ಹೇಗೆ, ಇದಕ್ಕೇನಾದ್ರು ಅಪ್ಲಿಕೇಶನ್ ಹಾಕಬೇಕಾ, ಯಾರಿಗೆ ಸಿಗುತ್ತೆ ಇದು ಅಂತ ಎಲ್ಲ ಕಂಪ್ಲೀಟ್ ಮಾಹಿತಿ ವಿವರ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು, ದಯಮಾಡಿ ಅಲ್ಲಿ ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲ ಮಹಿಳೆಯರು ಅಪ್ಲಿಕೇಶನ್ನ ಹಾಕಿ ತಿಂಗಳು 2,000 ರೂಪಾಯಿ ಪಡ್ಕೋತಿದ್ರು. ಆದರೆ ಈ 2,000 ರೂಪಾಯಿ ಏನು ಕಾಂಗ್ರೆಸ್ ಸರ್ಕಾರ ಗೆದ್ದ ಮೇಲೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಿದ್ರು, ಇದು ಎಲ್ಲ ಮಹಿಳೆಯರಿಗೂ ಸಾಕಾಗ್ತಿರಲಿಲ್ಲ ಮನೆ ನಡೆಸೋಕ್ಕೆ. ಇನ್ನೂ ಸ್ವಲ್ಪ ಹೆಚ್ಚಾಗಿ ಕೊಟ್ಟಿದ್ರೆ ಅಮೌಂಟು, ಹೆಚ್ಚು ಮಾಡಿದ್ದೀರ ಅಮೌಂಟು ಸಾಕಾಗ್ತಿತ್ತು ಅಂತ ಎಲ್ಲ ಮಹಿಳೆಯರು ಕೂಡ ಅನ್ಕೋತಿದ್ರು. ಇದೇ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಒಂದು ಎಲ್ಲ ಮಹಿಳೆಯರಿಗೂ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇವಾಗ ತಾನೇ ಎಲೆಕ್ಷನ್ ಮುಗ್ದಿದೆ. ಎಲೆಕ್ಷನ್ 2ನೇ ಹಂತದಲ್ಲಿ ಮುಗ್ದು ಇವಾಗ ಜೂನ್ 4ಕ್ಕೆ ರಿಸಲ್ಟ್ ಬರ್ತಿದೆ ಎಲೆಕ್ಷನ್ದು, ಯಾರು ಗೆಲ್ತಾರೆ ಅಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ ಕರ್ನಾಟಕದಂತೆ. ಆದರೆ ಅದೇ ನಿಟ್ಟಿನಲ್ಲಿ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ. ಏನು ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ಪಡ್ಕೋತಿದ್ರು ಮಹಿಳೆಯರು, ಇವಾಗ ಅವರಿಗೆಲ್ಲ ತಮ್ಮ ಬ್ಯಾಂಕ್ ಖಾತೆಗಳಿಗೆ 8,000 ಜಮಾ ಆಗುತ್ತೆ. ಜೂನ್ 5ನೇ ತಾರೀಕಿಂದ ಇದು ಜಾರಿಗೆ ಬರುತ್ತೆ. ಜೂನ್ 4ನೇ ತಾರೀಕು ಎಲೆಕ್ಷನ್ ರಿಸಲ್ಟು. ಅವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ಗೆದ್ದರೆ, ಇಂಡ್ಯಾದಲ್ಲಿ ಇವಾಗ BJP ಸರ್ಕಾರ ಇದೆ, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಅವಾಗೇನಾದರೂ ಕಾಂಗ್ರೆಸ್ ಸರ್ಕಾರ ಗೆದ್ದರೆ ಅವಾಗ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 8,000 ಬರುತ್ತೆ. ಈ 8,000 ಯಾವ ಯೋಜನೆ ಅಡಿ ಬರ್ತಾಯಿದೆ ಅಂದರೆ ಮಹಾಲಕ್ಷ್ಮಿ ಯೋಜನೆ ಅಡಿ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೂ 8,000 ಬರ್ತಾಯಿದೆ. ಇದೊಂದು ಮಹಿಳೆಯರಿಗೆಲ್ರಿಗೂ ಸಿಹಿ ಸುದ್ದಿ. ನಿಮಗೆ ಹಣ ಇನ್ನೂ ಹೆಚ್ಚು ಮಾಡಿದ್ದಾರೆ, ಮನೆ ನಡೆಸೋಕ್ಕೆ ತುಂಬ ಯೂಸ್ ಆಗಲಿ, ಹೆಲ್ಪ್ ಆಗಲಿ ಮಹಿಳೆಯರಿಗೆ ಅಂತ ಒಂದು ಕಾಂಗ್ರೆಸ್ ಸರ್ಕಾರ ನಿಮಗೆ ಏನು 2,000 ಬರ್ತಿದ್ದು ತಿಂಗಳು ಇವಾಗ 8,000 ಮಾಡಿದೆ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕುವಂಥ ಯಾವುದೇ ಅವಕಾಶ ಅಥವಾ ಬೇಕಾಗಿಲ್ಲ. ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ. ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಸಲ್ಲಿಸಿ ತಿಂಗಳು 2,000 ಪಡ್ಕೋತಿದ್ರೆ ಅದೇ ಸಾಕು. ನಿಮಗೆ ಮಹಾಲಕ್ಷ್ಮಿ ಯೋಜನೆ ಅಡಿ 8,000 ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ನೀವೇನು ವರಿ ಮಾಡ್ಕೋಬೇಡಿ. ಇದಕ್ಕೇನಾದರೂ ಸಪ್ರೇಟು ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಬೇರೆ ಏನಾದರೂ ಎಲ್ಲಾದರೂ ಹೋಗಿ ಅರ್ಜಿನ ಸಲ್ಲಿಸ್ಬೇಕು ಅನ್ನೋದಿರುತ್ತೆ. ಆದರೆ ಇದರಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಅರ್ಜಿ ಏನೂ ಹಾಕೋ ಹೋಗಿಲ್ಲ. ನೀವೇನು 2,000 ಬರ್ತಿತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಅಪ್ಲಿಕೇಶನ್ ಹಾಕಿರೋ ಗೃಹಲಕ್ಷ್ಮಿ ಯೋಜನೆಯಡಿ, ಅದೇ ಥರ ಮಹಾಲಕ್ಷ್ಮಿ ಯೋಜನೆಯಡಿ 8,000 ಬರುತ್ತೆ. ಆದರೆ ಇದು ಕಾಂಗ್ರೆಸ್ ಸರ್ಕಾರ ಗೆದ್ದರೆ ಮಾತ್ರ ಜೂನ್ 4ನೇ ತಾರೀಕು. ಜೂನ್ 5ರಿಂದ ಇದು ಜಾರಿ ಆಗ್ತಿದೆ. ಇವಾಗ ಸದ್ಯಕ್ಕೆ ಜಾರಿ ಆಗಿಲ್ಲ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ನಾನು ಹೇಳಿದಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.